ಗೀತಾ ಮಹಾತ್ಮೆ. ಕಾರ್ಪಣ್ಯದೋಷೋಪಹತ ಸ್ವಭಾವಃ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತಾಃ ಯತ್ಪ್ರೇಯಸ್ಯ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ. ದೋಷದಿಂದ ಮಲಿನ ಹೃದಯಿಯಾಗಿ ಧರ್ಮ ಸಂದಿಗ್ಧನಾಗಿರುವ ನಾನು ನಿನ್ನಲ್ಲಿ ಪ್ರಾರ್ಥಿಸುವುದೇನೆಂದರೆ, ಯಾವ ಕಾರ್ಯವು ನಿಶ್ಚಯವಾಗಿ ನನಗೆ ಶ್ರೇಯಸ್ಕರವಾಗಿದೆಯೋ ಅದನ್ನು ನನಗಾಗಿ ಹೇಳು. ನಾನು ನಿನ್ನ ಶಿಷ್ಯನಾಗಿ ಶರಣಾಗತನಾಗಿರುವ ನನಗೆ ಉಪದೇಶವನ್ನು ಮಾಡು ಎಂಬುದಾಗಿ ಅರ್ಜುನನು ಶ್ರೀಕೃಷ್ಣನಲ್ಲಿ ಬೇಡುತ್ತಾನೆ. ಇಲ್ಲಿ ಕೃಪಣ ಎಂಬ ಶಬ್ದವು ವಿಭಿನ್ನ ಅರ್ಥಗಳಲ್ಲಿ ವ್ಯವಹರಿಸಲ್ಪಡುತ್ತದೆ. ಹಣ ಸಂಪತ್ತುಗಳಲ್ಲಿ ಅತಿಯಾದ ಆಸಕ್ತಿ ಇಟ್ಟುಕೊಂಡಿರುವವರು, ವಿಷಯ ಭೋಗಗಳಲ್ಲೇ ತಮ್ಮ ಜೀವನವನ್ನು ಕಳೆದುಕೊಳ್ಳುವವರು ಹಾಗೂ ಸಾಮಾನ್ಯವಾಗಿ ದೀನ ಸ್ವಭಾವದವರು ಕೃಪಣ ಎಂದು ಕರೆಸಿಕೊಳ್ಳುತ್ತಾರೆ. ಅರ್ಜುನನಲ್ಲಿರುವ ಕಾರ್ಪಣ್ಯವು ಲೋಭದಿಂದ ಉಂಟಾದ ಜಿಪುಣತೆಯೂ ಅಲ್ಲ ಮತ್ತು ಭೋಗಾಸಕ್ತಿ ರೂಪದ ಕೃಪಣತೆಯೂ ಅಲ್ಲ, ಏಕೆಂದರೆ ಆತನು ಸ್ವಭಾವದಿಂದಲೇ ಅತ್ಯಂತ ಉದಾರಿ, ದಾನಿ ಹಾಗೂ ಇಂದ್ರಿಯಗಳನ್ನು ಜಯಿಸಿದವನಾಗಿದ್ದಾನೆ. ಹಾಗಾದರೆ ಈತನ ಈ ಕಾರ್ಪಣ್ಯವು ಬಂಧುಗಳ ನಾಶದ ದುಃಖದಿಂದ ಉಂಟಾದ ಕರುಣಾಯುಕ್ತ ಹೆಡಿತನವೇ ಆಗಿದೆ ಎಂದು ತಿಳಿದು ಬರುತ್ತದೆ. ಅರ್ಜುನನು ಆದರ್ಶ ಕ್ಷತ್ರಿಯನಾಗಿದ್ದಾನೆ, ಸ್ವಾಭಾವಿಕವಾಗಿಯೇ ಶೂರ ವೀರನಾಗಿದ್ದಾನೆ. ಆದ್ದರಿಂದ ಹೇಳಿತನವು ಅವನಿಗೆ ದೋಷವೇ ಆಗಿದೆ. ಧರ್ಮ ಅಧರ್ಮ ಅಥವಾ ಕರ್ತವ್ಯ ಅಕರ್ತವ್ಯಗಳ ಯಥಾರ್ಥ ನಿರ್ಣಯ ಮಾಡುವಲ್ಲಿ ಯಾರ ಅಂತಃಕರಣವು ಸರ್ವಥಾ ಅಸಮರ್ಥವಾಗಿದೆಯೋ ಅವನನ್ನು ಧರ್ಮ ಸಮ್ಮೂಢಚೇತಾಃ ಎಂದು ಹೇಳುತ್ತಾರೆ. ಅವನ ಬುದ್ಧಿಯು ಯಾವುದೇ ನಿರ್ಣಯ ಕೈಗೊಳ್ಳಲು ಅವಕಾಶ ಮಾಡಿಕೊಡದಷ್ಟು ಅವನ ಮನಸ್ಸು ಕರುಣೆಯಿಂದ ಕೂಡಿದೆ. ಇದರಿಂದಲೇ ಕರ್ತವ್ಯ ವಿಮೂಢನೆಂದು ಅರ್ಜುನನು ತನ್ನನ್ನು ತಾನು ಹೇಳಿಕೊಂಡಿದ್ದಾನೆ. ಪಾರ್ಥನ ಮನಸ್ಸಿನಲ್ಲಿ ಬಂಧು ಸ್ನೇಹ ಜಾಗೃತವಾಗಿದೆ. ಬಂಧು ನಾಶದಿಂದ ದೊಡ್ಡ ಪಾಪ ಸಂಭವಿಸುವುದು, ಅದು ತನ್ನ ಪರಮ ಶ್ರೇಯಸ್ಸಿಗೆ ಮಹಾಪ್ರತಿಬಂಧಕವೆಂದು ಅವನು ತೀರ್ಮಾನಿಸುತ್ತಾನೆ. ಆದ್ದರಿಂದ ಯುದ್ಧಕ್ಕೆ ಸಿದ್ಧನಾಗಿ ಬಂದಿದ್ದಾನೆ. ಇದರಿಂದ ಅವನಿಗೆ ಯೋಗ್ಯ ತೀರ್ಮಾನ ತೆಗೆದುಕೊಳ್ಳಲು ಆಗುತ್ತಿಲ್ಲ. ಹಾಗಾಗಿ ನೀನೇ ನನಗೆ ನಿಶ್ಚಿತ ರೂಪದಿಂದ ನನ್ನ ಶ್ರೇಯಸ್ಸಿನ ಮಾರ್ಗ ಯಾವುದೆಂದು ತಿಳಿಸು ಎಂದು ಆತನು ಶ್ರೀಕೃಷ್ಣನನ್ನು ಗುರುಸ್ಥಾನದಲ್ಲಿ ಇರಿಸಿ ತನ್ನನ್ನು ಶಿಷ್ಯನನ್ನಾಗಿ ಸ್ವೀಕರಿಸಿ ಸರಿಯಾದ ಸಲಹೆ ಕೊಡಲು ವಿನಂತಿಸುತ್ತಿದ್ದಾನೆ. ಹರಿ ಓಂ. ಶ್ರೀಕೃಷ್ಣಾರ್ಪಣಮಸ್ತು.